ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ಮತ್ತು ಇದೇ ಸಭೆಯಲ್ಲಿ ಸೇವೆ ಮಾಡಿ ಮಳೆಗಾಂವ್ ಗ್ರಾಮಕ್ಕೆ ಹೋದಂಥ ನಮ್ಮ ಸೂರ್ಯಕಾಂತ್ ಪಾಸ್ಟರ್ ಸಾಹೇಬರಿಗೆ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ಮತ್ತು ಯಾವಾಗಲೂ DS ಸಾಹೇಬರು ಬೆಂಬಲವಾಗಿರುವಂಥ ನಮ್ಮ BB ಪ್ರಕಾಶ್ ಪಾಸ್ಟರ್ ಸಾಹೇಬರು ಭಾಳ ಒಳ್ಳೆಯ ಸೇವಕರು. ಅವ್ರಿಗೆ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ಚಪ್ಪಾಳೆ ತಾಳಿ ದೇವರಿಗೆ ಮಹಿಮೆ ಪಡಿಸ್ರಿ. ಮತ್ತು ನಮ್ಮ ಮಧ್ಯದಲ್ಲಿ ಒಳ್ಳೆ ಗಾಯಕ ಮೋಜಸ್ ಪಾಸ್ಟರ್ ಡೇವಿಡ್ ಅಣ್ಣರ್ ತಮ್ಮರು ಸೇವಕರೇ, ಅವ್ರಿಗೆ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ಮತ್ತು ನಮ್ಮ ಬಿಚ್ಚಪ್ಪಣ್ಣರ್ ಕೆ ಆಲು ಹಳೆ ಫ್ರೆಂಡ್, ಅವ್ರಿಗೆ ಸಹ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ಮತ್ತು ನಿಮಗೆಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ನಾ ಕುಂತಿ ವಾಕ್ಯನೇ ಕೇಳರಿ ಎಲ್ಲ ಸೇವಕರು, ಯಾಕಂದ್ರೆ ಇವ್ರ ಆಶೀರ್ವಾದ, ದೇವ್ರ ಸೇವಕರ ಆಶೀರ್ವಾದದಿಂದ ನಾನು ಸೇವಕ ಆಗಿದೆ. ನನ್ನ ಆಸೆ ಯಾವ್ದು ನಾವು ನಮ್ಮ ಸ್ಥಿತಿಗತಿಗಳು ಮರಿಬಾರ್ದು. ಅವ್ರ ಸೇವೆ ಮಾಡಾಗ ನಾವು ವಿಶ್ವಾಸಿಗಳಿದ್ದೀವಿ. ಇವತ್ತು ನಾವು ಸೇವಕರಾಗಿ ಎಷ್ಟೇ ದೊಡ್ಡ ನಾವು ಗೊಬ್ಬರದಾಗ ತಿರುಗಿದ್ವಿ, ಆ ಸೇವಕರಿಗೆ ನಾವು ಮರಿಬಾರ್ದು. ನಮ್ಮ BB ಪ್ರಕಾಶ್ ಪಾಸ್ಟರ್ ಅವರು ದಯಮಾಡಿ ಮೇಲ್ಗಡೆ ಬರಬೇಕು. ಎಲ್ಲರೂ ಚಪ್ಪಾಳೆ ತಟ್ಟೋಣ ಸರ್ ಅವ್ರು ಬರುವಾಗ. ಹತ್ತೇ ನಿಮಿಷ ಪ್ರಸಂಗ ಪೌಲ್ ಹೇಳ್ತಾನೆ, ಆಗ್ಬೇಂದಿದೆ ನಾನು 10,000 ಮಾತಾಡೋದಕ್ಕೆ 5 ಮಾತಾಡಿದ್ರೆ ಅವ್ರು ನಿಮಗ ನೆನಪಿರ್ಬೇಕು. ಕಂಟಿನ್ಯೂ ಪ್ರೋಗ್ರಾಮ್ ನನಗೆ ಒಟ್ಟು ಅಷ್ಟೇ ಇಲ್ಲ. ನಮ್ಮ ಮಹಾರಾಷ್ಟ್ರದಾಗ ಹೆಚ್ಚು ಸೇವೆ ಮಹಾರಾಷ್ಟ್ರ ಹೆಚ್ಚು ಇರ್ತದ. ಆದ್ರೆ ಇದು ಕಡಿಮೆ ಜನ ನನಗೆ ಮಹಾರಾಷ್ಟ್ರಕ್ಕೆ ಹೋಗ್ಲಕ್ಕೆ ಬಿಡಲು ಬಿಡ್ತಾರೆ. ಆದ್ರೆ ಇವತ್ತಿನ ಸಂದೇಶ ಏನಂದ್ರೆ, ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 13ನೇ ವಚನದಾಗ ಒಂದು ಮಾತು ಬರೆದಿಲ್ಲ. ಯೇಸು ಚಿಕ್ಕ ಮಕ್ಕಳನ್ನು ಆಶೀರ್ವದಿಸಿದು. ಯಾರಿಗೆ ಮಾತಾಡ್ಬೇಕಂದ್ರೆ, ಯಾರಿಗೆ? ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡ್ಯಾರ ದೇವರು. ಈಗ ನಮ್ಮಲ್ಲಿ ಎಷ್ಟೇ ಐಶ್ವರ್ಯ ಇದೆ, ಎಷ್ಟೇ ಧನ ಇದೆ, ಎಷ್ಟೇ ಪ್ರಾಪರ್ಟಿ ಇದೆ, ಆಶೀರ್ವಾದ ಇಲ್ಲ ಹೋಯ್ತಂದ್ರ ಎಲ್ಲ ವೇಸ್ಟ್. ಏನಿಲ್ಲ ಅಂದ್ರೆ ನಮ್ಗೆ ಏನಿರ್ಬೇಕು? ಆಶೀರ್ವಾದ ಇರ್ಬೇಕು. ಹಾಲೆಲೂಯಾ, ಹಾಲೆಲೂಯಾ. ಅಬ್ರಾಮ್ ದೇವ್ರ ಮಾತು ಕೇಳೇನ, ಆಶೀರ್ವಾದ ನಿಧಿಯಾಗಿ. ಆಶೀರ್ವಾದ ಹೆಂಗಾಯ್ತದಂದ್ರ ದೇವ್ರ ಮಾತು ಕೇಳಿನ ಬೋಲೇಸು ಮಸೀಕಿ. ಚಿಕ್ಕ ಮಕ್ಕಳು ಹೆಂಗ ದೇವ್ರ ಮಾತು ಕೇಳ್ತಾರ? ಈಗ ತಂದೆ ತಾಯಿ ದೇವ್ರ ಮಾತು ಕೇಳ್ತಾರೆ, ಸಣ್ಣ ಮಗ. ಆದ್ರ ಸಣ್ಣ ಮಕ್ಕಳು ಬಲ್ಲಿ ಎಂತ ಮನ್ಸಿರ್ತಾವಂದ್ರ, ಅದಕ್ಕೆ ದೇವ್ರ ಹೇಳ್ತಾರ ನಾನು ಚಿಕ್ಕ ಮಕ್ಕಳಿಗೆ ಆಶೀರ್ವಾದ ಮಾಡ್ಬೇಕು. ಯಾಕೆ ಮಾತಾಡ್ತಾರಂದ್ರ, ದೊಡ್ಡರಿಗೆ ಒಂದು ಹೊಡೆದಿ ಕೈ ಚಾಚ್ರಿ ಅವ್ರು ಬರಲ್ಲ, ನಮ್ಗೆ ಹೊಡಿತಾರ ಉಲ್ಟಾ. ದೊಡ್ಡರಿಗೆ ಜಗಳ ಆಡಿ ಉಳ್ಳಕ್ ಹೇಳಿದ್ರೆ ಉಳ್ಳಕ್ ಬರಲ್ಲ. ಈ ಸಣ್ಣ ಕೂಸಿಗೆ ಒಂದು ಹಿಂಗ್ ಹೊಡೆದಿ ಮತ್ತೆ ಕೈ ಚಾಚ್ರಿ, ಅದು ಮತ್ತ ಬರ್ತದೆ. ಯಾಕಂದ್ರ ಸಣ್ಣ ಕೂಸಿನ ಬಲ್ಲಿ ಪ್ರೀತಿ ಇರ್ತದೆ. ಬೋಲೇಸು ಮಸೀಕಿ. ಯೇಸು ಸ್ವಾಮಿಯ ಮಾರ್ಗವಾಗಿ ಹೋಗುವಂತ ಸಮಯದಲ್ಲಿ ತಂದೆ ತಾಯಿಗೆ ಒಂದೇ ಆಸೆ ಇದ್ದಿತ್ತು. ಏನಿತ್ತು? ನನ್ನ ಮಕ್ಕಳಿಗೆ ಯೇಸು ಕ್ರಿಸ್ತ ಮುಟ್ಟಬೇಕು. ಚಪ್ಪಾಳೆ ತಡಬೇಕು ಜೋರ. ಅಂತ ಆಸೆ ಗೊತ್ತು ನಿಮಗೆ ಯಾರಿಗಾರದಲ್ಲ? ಬೆಳಗಾದ್ರೆ ಮಕ್ಕಳಿಗೆ ಗುಟ್ಕ ಮುಟ್ಟಿಸ್ತೇವೆ. ಹೋಗ ಮಗ ದುಕಾನ್ಕ ಒಂದು ಗುಟ್ಕ ತಗೊಂಬ, ಬೀಡಿ ತಗೊಂಬ. ಯಾವುದೋ ಒಂದು ಮಕ್ಕಳಿಗೆ ನಾವು ಕೆಟ್ಟಗಳ ಕಲಿಸ್ಲತ್ತಿದ್ದೆವು. ಆದ್ರ ಇಲ್ಲಿ ಯೇಸು ಸ್ವಾಮಿ ಕೈಲಿ ಮುಟ್ಟಿಸ್ಬೇಕೆಂಬ ಆಸೆ ಯಾರಿಗಿದ್ದಿತ್ತು? ತಂದೆಗೆ ತಾಯಿ. ಕೂಸ್ ಅಳ್ಳತ್ತಂದ್ರೆ ತಪ್ಪನೇನ್ ಮಾಡ್ತೇವೆ? ಈಗ ಫೋನ್ಗಳು ಕೊಳ್ಳತ್ತಿದ್ದೆವು. ಆ ಕೂಸ್ ಫೋನ್ ಕೊಟ್ಟರೆ ಕಪ್ಪಲ್ಲ ತಂದ್ರೆ ಅಳ್ಳಕ್ ಶುರು ಮಾಡತ್ತ. ಯೋಚನೆ ಮಾಡಿ ಗೊತ್ತು ನಮ್ಮ ಮಕ್ಕಳಿಗೆ ಹೆಂಗಾಗ್ಲತ್ತ. ಫೋನ್ ಕೊಟ್ಟರೆ ಕಪ್ಪಲ್ಲತನ, ಫೋನ್ ಕೊಡಲದ್ರ ಅಲ್ಲತ್ತ ಮಕ್ಕಳು, ಸಣ್ಣ ಮಕ್ಕಳು. ಈಗ ಮಕ್ಕಳಿಗೆ ಹಾಳು ಮಾಡ್ಯಾರ ಯಾರು ಅಂದ್ರೆ ತಂದೆ ತಾಯಿ ನೆನಪಿಟ್ಕೊರ. ಹಾಲೆಲೂಯಾ. ಅದಕ್ಕೆ ಆ ತಂದೆ ತಾಯಿಗೆ ಏನ್ ಆಸೆ ಇಟ್ಕೊಂಡದ ಮಗ? ಯೇಸು ಕ್ರಿಸ್ತ ಇವತ್ತು ಈ ಮಾರ್ಗವಾಗಿ ನಡೆದಾರಂದ್ರ ನನ್ನ ಮಗಳಿಗೆ ಯೇಸು ಕ್ರಿಸ್ತ ಮುಟ್ಟಬೇಕು. ಬೋಲೇಸು ಮಸೀಕಿ. ಆ ಆಸೆ ನಮ್ದಿರ್ಬೇಕು. ಇವತ್ತು ಯೇಸು ಸ್ವಾಮಿ ಮುಟ್ಟಬೇಕೆಂಬ ಆಸೆ ಆ ತಂದೆ ತಾಯಿಗಿತ್ತು. ತಂದೆ ತಾಯಿಗಿದ್ದಿಲ್ಲ ಅವ್ರು ಯೇಸು ಸ್ವಾಮಿ ಬಳಿಕ ಮಗುವಿಗೆ ತಗೊಂಡು ಹೋಗಿ ಮಕ್ಕಳಿಗೆ ತಗೊಂಡು ಹೋಗುವಂತ ಸಮಯದಲ್ಲಿ ಶಿಷ್ಯರೇನು ಹೇಳ್ತಾರ? ಯೇಸು ಸ್ವಾಮಿ ಕಾಲದಾಗ ಹೆಂಗಾಗೆ ಹಂಗೆ ಅದ. ನಾ ದೊಡ್ಡ ಸೇವಕರ ಸೇವೆ ಲಿಂಕ್ ಅದ ಹೊರಗ.
ಕೆಲವರು ಅವ್ರಿಗೆ ಬಲಿಕ್ ಹೋಗ್ಬೇಕಂದ್ರೆ ಏನ್ ಮಾಡ್ತಾರ ಅಂದ್ರ ಹಾದಿಗೆ ರೊಕ್ಕ ಸಿಗ್ತಾರ, ನಿದ್ರ 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 ಬಜೆರ್ 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 ಎಲ್ಬಿ ಶಿಷ್ಯರ್ ಹಂಗೆ ಮಾಡತ್ತಾರ. ಈ ತಂದೆ ತಾಯಿ ಸಣ್ಣ ಮಕ್ಕಳಿಗೆ ಯೇಸು ಸ್ವಾಮಿ ಕೈ ಮುಟ್ಟಿಸ್ಲಾಕ ಮಕ್ಕಳಿಗೆ ಕರ್ಕೊಂಡು ನಡೆದ್ರ ಶಿಷ್ಯರ ಅವ್ರಿಗೆ ಏನಂತಾರ, ಗದರಿಸ್ಲತ್ತಾರ, ಸಿಟ್ಟಿ ಹೊಂಟಾರ. ಬರ್ಬಾರ್ದು, ಯಾಕೆ ಹೊಂಟಿರಿ ನೀವು, ಯಾಕೆ ಹೊಂಟಿರಿ ನೀವು ಅಂದ್ರ ಯೇಸು ಸ್ವಾಮಿ ಅಂತಾರ ಸಿಟ್ಟಿಗೆ ಬಂದಿ, ಚಿಕ್ಕ ಮಕ್ಕಳಿಗೆ ಅಡ್ಡ ಮಾಡ್ಬೇಡ್ರಿ, ಪರಲೋಕ ರಾಜ್ಯ ಇವರದೇ, ಚಪ್ಪಾಳೆ ತಡಬೇಕು ಜೋರಾಗಿ. ನಮ್ಮ ಮಕ್ಕಳು ಪರಲೋಕಕ್ಕೆ ಸೇರ್ಬೇಕಾದ್ರ ನಮ್ಮ ಮಕ್ಕಳಿಗೆ ಯೇಸು ಸ್ವಾಮಿ ಮುಟ್ಟಬೇಕು. ನಮ್ಮ ಮಕ್ಕಳು ದೇವರ ಸನ್ನಿಧಾನದಲ್ಲಿ ಇರ್ಬೇಕಾದ್ರ ನಮ್ಮ ಮಕ್ಕಳಿಗೆ ಯೇಸು ಸ್ವಾಮಿ ಮುಟ್ಟಬೇಕು. ನಾ ಹೆಂಗ್ ಮುಟ್ತಾರ್ರಿ ದೇವರು? ಎಲ್ಲಿ ಇಬ್ಬರು ಮೂವರು ಕುಂತಿ ನನ್ನ ಧ್ಯಾನಸ್ಥರು ಅವ್ರ ಮಧ್ಯದಲ್ಲಿ ನಾ ಇರ್ತೆ ಅಂದ ಕಣ್ಣಿಗೆ ಕಾಣಲು ಹೊಂಟದ ಗಾಳಿ, ಅದು ಶ್ವಾಸ ತಗೊಳ್ಳತ್ತೇವ ಅಂದ್ರ ಗಾಳಿ ಸೃಷ್ಟಿ ಮಾಡಿ ದೇವ್ರ ನಮ್ಮ ಅಪ್ಪನ ಆತ ನಿಮ್ ಮಗನಿಗೆ ಮುಟ್ಟಬೇಕು. ಚಪ್ಪಾಳೆ ತಟ್ಟಿ ಜೋರಾಗಿ, ನಿಮ್ ಮಕ್ಕಳಿಗೆ ಮುಟ್ಟಬೇಕು. ಯೇಸು ಸ್ವಾಮಿ ಮುಟ್ಟಿದ್ರೆ ಯಾರು ರೋಗ ಇರಲ್ಲ. ಯೇಸು ಸ್ವಾಮಿ ನಿಮಗೆ ಮುಟ್ಟಿದ್ರೆ ಯಾರು ಶಾಪ ಇರಲ್ಲ. ಯೇಸು ಸ್ವಾಮಿ ನಮ್ಮ ಮಕ್ಕಳಿಗೆ ಮುಟ್ಟಬೇಕು. ಈ ಸಂಕಲ್ಪ ತಂದೆ ತಾಯಿ ಇರ್ಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. 12 ವರ್ಷದಿಂದ ಒಂದು ರಕ್ತ ಸ್ರಾವರಿ ಸ್ತ್ರೀ ಬ್ಲೀಡಿಂಗ್ ಆಗ್ಲತ್ತ. ಎಲ್ಲಾ ಹಾಸ್ಪಿಟಲ್ ಹೋಗಿ ಕಮ್ಮಾಗಿಲ್ಲ ಮಗ. ಆ ಗ್ರಾಮದಾಗಿನ ಯೇಸು ಸ್ವಾಮಿ ನಡೆದಾರೆ. ಅವ್ರ ಗ್ರಾಮದಾಗಿನಂದ್ರ ಅಕ್ಕಿ ಯೇಸು ಸ್ವಾಮಿ ಹಾದಿ ಕಾಯ್ಕೋತ ಕುಂತಾರ. ನಮ್ ಪ್ರಾಂತಕ್ಕೆ ಯೇಸು ಸ್ವಾಮಿ ಹೊಂತಾರಂದ್ರ ನಾ ಆತಗ ಮುಟ್ಟಬೇಕು. ಚಪ್ಪಾಳೆ ತಟ್ಟ ಜೋರ, ಕೈ ನಾ ಯೇಸು ಕ್ರಿಸ್ತನ ಮುಟ್ಟಬೇಕು. ಅಕ್ಕಿ ಹೋಗ್ಯಾಳ, ಹೋಗಿ ಆತನ ಉಡುಪಿಗೆ ಮುಟ್ಟ್ಯಾಳ. ಆಗಿಂದಾಗೆ ಆಕಿನ ರೋಗ ವಾಸಿಯಾಗ್ಯದ. ಹಲ್ಲೆಲೂಯಾ. ಅಕ್ಕಿ ಅನೇಕ ಹಾಸ್ಪಿಟಲ್ ಹೋಗಿರ್ಬೇಕು, ಅನೇಕ ಜಾಗ ತಿರುಗಿರ್ಬೇಕು, ಆಕೆ ಕಮ್ಮಾಗಿಲ್ಲ. ಯಾಕೆ ಯೇಸು ಸ್ವಾಮಿ ಆ ಸ್ತ್ರೀ ಗ್ರಾಮದ ಮಾರ್ಗವಾಗಿ ನಡೆದಾರ ಆತನ ಉಡುಪು ಮುಟ್ಟಿದ್ರ ಸ್ವಸ್ಥತೆ ಆಗ್ಯದ. ಹಲ್ಲೆಲೂಯಾ. ಬೋಲೆ ಯೇಸು ಮಸೀಹ್ ಕಿ, ಆನೆ ವಾಲೆ ಯೇಸು ಮಸೀಹ್ ಕಿ. ಯೇಸು ಸ್ವಾಮಿ ಉಡುಪಿ ಮುಟ್ಟಿದ್ರ ಸ್ವಸ್ಥತೆ ಆಗ್ಯದ ಅಂದ್ರ ನನಗೆ ಯಾರು ಮುಟ್ಟಿರಿ ಅಂದ್ರ ಸ್ವಾಮಿ ಇಷ್ಟು ಜನರ ಯಾರಂತ ಹೇಳಾರ ಇಲ್ಲ, ನನಗೆ ಯಾರೋ ಮುಟ್ಟ್ಯಾರ. ಹಿಂಗ್ ಮುಟ್ಟದಿಲ್ಲ, ನನ್ನ ಶಕ್ತಿ ಹೋಗ್ಯದ. ಆಗ ಸ್ತ್ರೀ ಬಂದಂತೇಳ, ಸ್ವಾಮಿ ನಾನೇ ಮುಟ್ಟಿದ್ದೆ ಸ್ವಾಮಿ, ನಾ ರೋಗದಾಗಿದ್ದಿಲ್ಲ, ನಾ ಕಷ್ಟದಾಗಿದ್ದಿಲ್ಲ, ನೀ ನಮ್ಮ ಗ್ರಾಮದ ಬೇಗ ನಡೆದಿದ್ದಿ ದೇವರೇ. ನನಗೆ ಒಂದೇ ನಂಬಿಕೆ ತಪ್ಪ, ನಾ ನಿನಗೆ ಮುಟ್ಟಿದ್ರ ನನಗೆ ರೋಗ ವಾಸಿ ಆಯ್ತದ. ಬೋಲೆ ಯೇಸು ಮಸೀಹ್ ಕಿ, ಆನೆ ವಾಲೆ ಯೇಸು ಮಸೀಹ್ ಕಿ. ಇವತ್ತು ಅಂತ ನಂಬಿಕೆ ನಮಗದನ. ಆ ಸ್ತ್ರೀ ಯೇಸು ಸ್ವಾಮಿ ಉಡುಪಿ ಮುಟ್ಟಿದ್ರ ರೋಗ ವಾಸಿ ಆಗಿದಂದ್ರ ನಿಮ್ಮ ಮಕ್ಕಳಿಗೆ ಯೇಸು ಸ್ವಾಮಿನೇ ಮುಟ್ಟಿದ್ರ ಎಂತ ಆಶೀರ್ವಾದಿಕಿರ್ಬೇಕು ಯೋಚನೆ ಮಾಡಿ. ಇವತ್ತು ನಮ್ಮ ಮಕ್ಕಳಿಗೆ ಯೇಸು ಕ್ರಿಸ್ತ ಮುಟ್ಟಬೇಕೆಂಬ ಆಸೆ ನಮಗದನ, ಅಂತ ಸಂಕಲ್ಪ ನಮಗದನ. ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ದೇವ್ರ ಸಮ್ಮುಖದಲ್ಲಿ ಬಿಡಬೇಕು. ಅವ್ರ ದೇವ್ರು ಬಲಿ ತಂದಾರ ಮಕ್ಕಳಿಗೆ. ಇವತ್ತು ಸಂಡೇ ಸ್ಕೂಲ್ ಚಾಲು ಆಯ್ತದ, ನಮ್ಮ ಮಕ್ಕಳು ಎಲ್ಲೆಲ್ಲ ಓಡಾಡ್ತಾವ. ಹಂಗಾಗ್ಬಾರ್ದು. ನಮ್ಮ ಮಕ್ಕಳು ಎಲ್ಲಿರ್ಬೇಕು? ದೇವ್ರ ಸಮ್ಮುಖದಲ್ಲಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ಸ್ವಾಮಿ ಮುಟ್ಟ ತಕ್ಷಣಕ್ಕೆ ರೋಗ ವಾಸಿಯಾಗಿದೆ. ಆದ್ರೆ ಯೇಸು ಸ್ವಾಮಿನೇ ಗೊತ್ತಾ, ಚಿಕ್ಕ ಮಕ್ಕಳಿಗೆ ಮುಟ್ಟಿದ್ರ ಯಾ ಶಾಪ ಇರೋದು, ಯಾ ರೋಗ ಇರೋದು, ಯಾ ಕಷ್ಟ ಇರೋದು. ಯಾಕಂದ್ರ ದೇವರೇ ಹೇಳತ್ತಾರ, ಚಿಕ್ಕ ಮಕ್ಕಳಿಗೆ ನಾನು ಬಲಿ ಕೊಡ್ರಿ, ಇವ್ರಿಗೆ ಹಂಗ ಮಾಡ್ಬಾರ್ರಿ, ಪರಲೋಕ ರಾಜ್ಯ ಇಂಥರದೇ. ದೊಡ್ಡ ಬಲಿ ಕಪಟ ಗರ್ವ ಇವರೆಲ್ಲ ಗುರ್ಕಾಸ್ ನೋಡ್ರಿ. ಯಾರಿಗಾರ ಹೋಯ್ತು ಸುಮ್ಮನೆ ನೋಡಿದ್ರೆ ಒಂದು ಮಾತಿ ಅದ, ನೋಡ್ ಮಾತಾಡೋದ್ರಿಗೆ ಒಂದು ಮಾತಿ ಅದ. ಉಳ್ಳಕ್ ಬಾ ಅಂದ್ರೆ ಒಂದು ಮಾತು, ಯಾಕೋ ಉಳ್ಳಕ್ ಕರಿಯತ್ತ, ನೋಡ್ ನಗದಿರ್ಬೇಕು, ಯಾಕೋ ತೋಲೆ ನಗಲತ್ತ. ನೀವು ಈ ಮನುಷ್ಯ ಹೆಂಗಿದ್ರೆ ದೊಡ್ಡನ್ ಬಂದು ಏನಂದ್ರೆ ಒಂದು ಆಲೋಚನೆ ಕೆಟ್ಟದ್ ಬರ್ತದ ಮಗ. ಸಣ್ಣ ಮಗು ಹಂಗಿಲ್ಲ. ಸಣ್ಣ ಮಗುಗೆ ಯಾರಿಗೂ ಪ್ರೀತಿ ಮಾಡಿ ಕೈ ಚಾಚ್ರಿ ಆ ಕೂಸು ಬರ್ತದ. ಬೋಲೆ ಯೇಸು ಮಸೀಹ್ ಕಿ. ಅದಕ್ಕೆ ಗೊತ್ತು, ಒಂದು ಪಾಠ ನಾವು ಕಲ್ಕೊಬೇಕು. ನಮ್ಮ ಮಕ್ಕಳು ದೇವರ ಸಮ್ಮುಖದಲ್ಲಿ ಜೀವಿಸಬೇಕು. ಯೇಸು ಸ್ವಾಮಿ ಹುಂತುರ ತಂದಿದ್ರೆ ಹಾದಿ ಕಾಯ್ದಾರ ಮಗ. ಇವತ್ತು ನಾವು ಕಾಯ್ಲತ್ತಿದ್ದೇವ. 10 ಗಂಟೆಗೆ ಚರ್ಚ್ ಇಷ್ಟ ಆಯ್ತು ಅಂದ್ರೆ ದೇವ್ರು ನಾವು ಟಪ್ಪನೆ ಹೋಗ್ಲಕ್ಕ ರೆಡಿ ಐತೇವ. ಯೋಚನೆ ಮಾಡಿ. ಇವತ್ತು ಸೇವಕರಿಗೆ ನಮ್ಮನ್ನು ಮಾಡ್ಕೊಂಡಿದ್ವಿ. ನಾವು ಹೇಳಿದವ್ರು ಕೇಳ್ಬೇಕು ಸೇವಕ.
ಇವ್ರು ಜಪ ಮಾಡಲು ಹೋದ್ರಂದ್ರೆ ಮತ್ತೊಂದು ಈ ಚರ್ಚ್ ಬಿಟ್ಕೊಂಡು ಬೇರೆ ಚರ್ಚಿಗೆ ಹೋಯ್ತೇವೆ. ಅಲ್ಲಿ ಜಪ ಬಿಡಲ್ವ್ರ ಆ ಚರ್ಚ್ ಚೇಂಜ್ ಮಾಡಿ ಮತ್ತೊಂದು ಚರ್ಚಿಗೆ ಹೋಯ್ತೇವೆ. ಮತ್ತೆ ಇಲ್ಲಿ ಚಂದ ಇಲ್ಲ ಇನ್ನೊಂದು ಚರ್ಚಿಗೆ ಹೋಯ್ತೇವೆ. ಯಾಕೆ ನಮ್ಮ ಅಮೇಲ್ಪುರದಾಗ ಚರ್ಚ್ ಚಂದಿಲ್ಲ, ಅಲ್ಲಿ ದೇವ್ರಿಲ್ಲ. ಒಂದು ಮಾತು ಹೇಳ್ರಿ, ಇಲ್ಲೇ ಅಂದ್ರೆ ಇಲ್ಲದಿಲ್ಲ, ಭಾಳ ಜಾಗ ಮಾತಾಡತ್ತೇನ. ಎಲ್ಲರ ಸ್ವಾಮಿ ಎಲ್ಲರಂದ್ರೆ ನಂಬಿದ ಭಕ್ತರ. ನೀವು ಪಾಸ್ಟರ್ ಚೇಂಜ್ ಮಾಡಿದ್ರ ನಿಮ್ ಜೀವಿತ ಚೇಂಜ್ ಆಗಲ್ಲ. ಈ ಗುಡಿ ಬಿಟ್ಟು ಆ ಗುಡಿಗೆ ಹೋದ್ರೆ ನಿಮ್ ಜೀವಿತ ಚೇಂಜ್ ಆಗಲ್ಲ. ನೀ ಮನುಷ್ಯನ ನೋಡಲ್ ಹಂಗ ಗುಡಿಗೆ ಹೆಜ್ಜಿಕ್ಕಿದ್ರ ನೀನು ನಿನ್ನ ಮಕ್ಕಳು ದೇವರಿಗೆ ನೋಡ್ಬೇಕು. ಚಪ್ಪಾಳೆ ತಡ್ಬೇಕು ಜೋರಾಗಿ. ಇವತ್ತಿನ ಎಂತ ಪ್ರಸಂಗ ಮಾಡಿ, ಎಷ್ಟು ಭಾರಿ ಪ್ರಾರ್ಥನೆ ಮಾಡಿ ಪ್ರಸಂಗ ಮಾಡಿ, ನಾಳೆಗೆ ನಾವು ಒಂದಿನ ದೇವ್ರ ಮುಂದೆ ನಿಂದ್ರಲ್ಲ. ಈ ಮಂದಿ ಮುಂದೆ ನಾನು ಮಗನಿಗೆ ತಪ್ಪು ಮಾಡಿದ ಅಂತ ಹೇಳಿ ನನಗೆ ನರಕಕ್ಕೆ ಹಾಕ್ದಾರ ಅಂದ್ರೆ ಹೆಂಗಿರ್ತದ್ರಿ? ರಾಜನು ಈ ಸ್ಟೇಜ್ ಮೇಲೆ ಏಳು ಭಾರಿ ವಾಕ್ಯ ಹೇಳ್ಯಾನ. ಇವ ದೊಡ್ಡ ಸೇವಕ ನಡೆದಾನ. ಅದಕ್ಕೆ ಯೇಸು ಸ್ವಾಮಿ ತರ ಚಿಕ್ಕ ಮಕ್ಕಳು ಇರ್ಲಕ್ಕೆ ನಿಮ್ಮ ಮಕ್ಕಳಿಗೆ ಯೇಸು ಸ್ವಾಮಿ ಬಲ್ ಬಿಡ್ರಿ. ಎಲ್ಲರ ಯೇಸು ಸ್ವಾಮಿ ಅಂದ್ರ ದೇವರ ಆಲಯ ಯಾಕೆ ಕಟ್ಟಿರಂದ್ರೆ ಎಲ್ಲರ ಸ್ವಾಮಿ ನಂಬಿದ ಭಕ್ತರು ಬಂದಾರ. ಒಂದು ಸ್ಕೂಲ್ ಮಕ್ಕಳಿಗೆ ಹಾಕ್ತೇವೆ ಚಂದನ್ ಸ್ಕೂಲ್ ಅಂದ್ರ ನಮ್ಮ ಮಕ್ಕಳು ಪಾಸ್ ಆಗಿ ಅವ್ರಿಗೆ ಗೌರ್ಮೆಂಟ್ ಜಾಬ್